ಸಿದ್ದರಾಮಯ್ಯ ಸರ್ಕಾರ ಬಂದಾಗಲೇ ಆ ವಿಚಾರ ಟ್ರಿಗರ್ ಆಗುವಂತ ಹರ್ಮನ್ನೇ ಇದು ಸಮಸ್ಯೆಗಳು ಜಾಸ್ತಿ ನೀವು ಗಮನ ಹರಿಸ್ತಾ ಇರೋ ಕಾರಣಕ್ಕಾಗಿ ನಾವು ಕೂಡ ಇದು ರಾಜಕೀಯ ಒಂದು ವೃತ್ತಜೀವನ ಶುರುವಾಗಿದ ನಂತರ ಇದು ನಿರಂತರವಾಗಿ ನಡೀತಾ ಇರೋದು. ಇದೇನು ನಾವು ಸಂಸದರಾಗಿರೋ ಕಾರಣಕ್ಕಾಗಿ ಅವರು ಜಾಸ್ತಿ ಮಾಡ್ತಾ ಇದ್ದಾರೋ ಕಡಿಮೆ ಮಾಡ್ತಾ ಇರೋದು ಅಂತ ನಮಗೆ ನಿಜಕ್ಕೂ ಏನು ಆ ರೀತಿಯ ಏನು ನಿಲುವಿಲ್ಲ. ಆದರೂ ಸಹ ಇದು ನಿರಂತರವಾಗಿ ಇಂಥ ಒಂದು ಕೇಸ್ಗಳು ಬರ್ತಾ ಇರುತ್ತೆ. ಸರ್ಕಾರದಿಂದ ನಮ್ಮ ವಿರುದ್ಧವಾಗಿ ಇಂಥ ಒಂದು ಏನು ನ್ಯಾಯಾಲಯದಲ್ಲಿರ್ಬೋದು ಇಂಥ ಒಂದು ಏನು ನಮ್ಮ ಆಸ್ತಿಯನ್ನು ಅವರು ಸರ್ಕಾರಿ ಆಸ್ತಿ ಅಂತ ಕ್ಲೇಮ್ ಮಾಡುವಂಥದ್ದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಈ ಥರ ಜಾಸ್ತಿ ಆಗುತ್ತೆ ಆ ಥರ ಏನಿಲ್ಲ. ಶುರುವಾಗಿದ್ದು 90s ಇದು ಮುಖ್ಯಮಂತ್ರಿ ಅವರು ಆವಾಗ JDS ಅಲ್ಲಿದ್ದರು. ಅವರೇ ಈ ಏನು ಎರಡು ಏನು ಆಕ್ವಿಸಿಷನ್ ಆ್ಯಕ್ಟ್ಗಳು ಮೈಸೂರು ಅರಮನೆ ಇರ್ಬೋದು ಬೆಂಗಳೂರು ಅರಮನೆ ಬಂದು ಅವರೇ ರಚನೆ ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ಅಲ್ಲಿಗೆ ಅದು ನಿರಂತರವಾಗಿ ನಡೀತಾ ಇದೆ. ಒಂದೊಂದು ಸರ್ಕಾರ ಬಂದಾಗೆ ಅದು ಒಂದು ಸ್ವಲ್ಪ ಪರಿಹರಿಸಲಾಗ್ತಾಯಿತ್ತು, ಒಂದು ಸ್ವಲ್ಪ ಈ ನಡೆನೂ ಆಗ್ತಾಯಿತ್ತು. ಆದರೂ ಸಹ ನ್ಯಾಯಾಲಯದಲ್ಲಿ ಭಾಳ ಸ್ಪಷ್ಟವಾಗಿದೆ ಆದೇಶ, ಈ TDR ಕೊಡಲೇಬೇಕು ಅಂತ. ಅವರು ಅದೇನಾದರೂ ಅವರ ಏನು ನಿಲುವಿದೆ ಅವರು ತೀರ್ಮಾನ ಮಾಡ್ಕೊಂಡು ಅವ್ರು ಮುಂದುವರಿತಾರೆ. ಅದೆಲ್ಲನೂ ಕೂಡ ನಮಗೆ ಆದೇಶ ಬರೋದು, ನಮಗೆ ನಿರ್ದೇಶನ ಬರೋದು ನಮ್ಮ ಕೋರ್ಟಿಂದಾನೆ, ಸುಪ್ರೀಂ ಕೋರ್ಟ್. ಟಾರ್ಗೆಟ್ ಆಗ್ತಾ ಇದ್ದಾರೆ. ಇದೇನು ನಾನು ಬಂದಿರೋ ಕಾರಣಕ್ಕಾಗಿ ಅದು ಟಾರ್ಗೆಟ್ ಆಗ್ತಾ ಇಲ್ಲ. ಇದು ನಿರಂತರವಾಗಿ 25-30 ವರ್ಷದಿಂದ ಆಗ್ತಾ ಇರೋದು.